ಚನ್ನಪಟ್ಟಣ ಕದನ ಬೊಂಬೆಯಾಟದಲ್ಲಿ ಹಾಗಾದ್ರೆ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಚನ್ನಪಟ್ಟಣ ಕದನ. ಈ ಕದನದಲ್ಲಿ ಗೆಲ್ಲೋದು ಯಾರು? ಇಬ್ಬರು ಅಭ್ಯರ್ಥಿಗಳಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರಿದ್ದಾರೆ. ಹಾಗಾದ್ರೆ ಯಾರು ಗೆಲುವನ್ನ ಸಾಧಿಸ್ತಾರೆ? ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ? ಸಹೋದರ ಡಿಕೆ ಸುರೇಶ್ ಸೋಲಿಗೆ ಸೇಡನ್ನ ತೀರಿಸ್ಕೊಳ್ತಾರಾ? ಡಿಕೆ ಶಿವಕುಮಾರ್, ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ಕುಮಾರಸ್ವಾಮಿಗೆ ಮುಖಭಂಗ ಆಗೋದಂತೂ ಫಿಕ್ಸ್. ಜೆಡಿಎಸ್ನ ಅಸ್ತಿತ್ವವನ್ನೇ ಪ್ರಶ್ನಿಸಲಿದೆ ನಿಖಿಲ್ ಸೋಲು ಗೆಲುವು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಕೂಡ ಇದು ನಿರ್ಣಾಯಕ ಫಲಿತಾಂಶ ಆಗಿದೆ. ಚನ್ನಪಟ್ಟಣ ಕ್ಷೇತ್ರದ ಜನರ ನಾಡಿ ಮಿಡಿತ ಹೇಗಿದೆ? ಅಲ್ಲಿನ ಜನರು ಏನ್ ಹೇಳ್ತಾ ಇದ್ದಾರೆ? ಯಾರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ? ಪವರ್ ಟಿವಿಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದೀವಿ. ಚನ್ನಪಟ್ಟಣ ಕದನ ಬೊಂಬೆಯಾಟದಲ್ಲಿ ಯಾರು ಗೆಲ್ತಾರೆ? ಪವರ್ ಟಿವಿಯಲ್ಲಿ ಚನ್ನಪಟ್ಟಣದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದೀವಿ. ಚನ್ನಪಟ್ಟಣ ರಿಸಲ್ಟ್ ಡಿಸಿಎಂ ಡಿಕೆಶಿ ಭವಿಷ್ಯಕ್ಕೂ ಕೂಡ ನಿರ್ಣಾಯಕ. ಯಾಕಂದ್ರೆ ಸಹೋದರ ಡಿಕೆ ಸುರೇಶ್ನ ಸೋಲಿಸಿದ್ರು, ಅದರ ಸೇಡನ್ನ ತೀರಿಸಿಕೊಳ್ಳೋ ಉತ್ಸಾಹದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ಇದು ಪ್ರತಿಷ್ಠೆಯ ಕಣ ಆಗಿದೆ. ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆಯನ್ನ ಪ್ರಶ್ನೆ ಮಾಡುವಂತಹ ಕ್ಷೇತ್ರ ಆಗಿದೆ. ಮತ್ತೊಂದು ಕಡೆ ಡಿ ಕುಮಾರಸ್ವಾಮಿಗೆ ಯಾವ ರೀತಿ ಇದೆ ಅಂದ್ರೆ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತೆ. ಇಲ್ಲೇನಾದ್ರೂ ಅಕಸ್ಮಾತ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನಾದರೂ ಸೋಲನ್ನ ಅನುಭವಿಸಿದ್ರೆ ಭಾರಿ ಮುಖಭಂಗ ಆಗುತ್ತೆ. ಯಾಕೆಂದ್ರೆ ತಮ್ಮದೇ ಕ್ಷೇತ್ರದಲ್ಲಿ ಮಗನ ಗೆಲುವು ಆಗಲಿಲ್ಲ ಅಂತ ಅಂದಾಗ ಡಿ ಕುಮಾರಸ್ವಾಮಿಗೆ ಭಾರಿ ಮುಖಭಂಗ ಕೂಡ ಆಗುತ್ತೆ. ಇದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಕೂಡ ನಿರ್ಣಾಯಕ ಫಲಿತಾಂಶ. ಇಲ್ಲಿ ಏನೇ ಆದರೂ ಕೂಡ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಇಲ್ಲಿ ಸಾಕಷ್ಟು ಅಬ್ಬರದ ಪ್ರಚಾರವನ್ನು ಮಾಡಿದ್ರು, ಕ್ಷೇತ್ರ ಸಂಚಾರ ಮಾಡಿದ್ರು, ತಮ್ಮ ಅಭ್ಯರ್ಥಿಯ ಪರ ಮತಬೇಟಿಯನ್ನು ಕೂಡ ಆಡಿದ್ರು. ಹಾಗಾಗಿ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಇಬ್ಬರಿಗೂ ಕೂಡ ಇದು ನಿರ್ಣಾಯಕವಾದಂತಹ ಕ್ಷೇತ್ರ. ಎಲ್ಲವೂ ಕೂಡ ಈಗ ಫಲಿತಾಂಶದ ಮೇಲೆ ನಿಂತಿದೆ. ಹಾಗಾದ್ರೆ ಅಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ? ಯಾರು ಗೆಲ್ಲಬಹುದು? ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ, ಅವ್ರು ಗೆಲ್ತಾರಾ? ಅಥವಾ ಸಿಪಿ ಯೋಗೇಶ್ವರ್ ಅವರೇನಾದರೂ ಈ ಬಾರಿಯೂ ಕೂಡ ಗೆಲುವನ್ನ ಸಾಧಿಸ್ತಾರೆ? ಯಾಕಂದ್ರೆ ಇಲ್ಲಿ 4 ಬಾರಿ ಸಿಪಿ ಯೋಗೇಶ್ವರ್ ಅವರು ಗೆಲುವನ್ನ ಸಾಧಿಸಿದ್ರು. ಕೊಂಚ ಮಟ್ಟಿಗೆ ಅವರ ವರ್ಚಸ್ಸು ಕೂಡ ವರ್ಕ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಅಲ್ಲಿ ಜನರು ಏನು ಹೇಳ್ತಾರೆ? ಆ ಚನ್ನಪಟ್ಟಣ ಕ್ಷೇತ್ರದ ಜನರ ನಾಡಿ ಮಿಡಿತ ಹೇಗಿದೆ? ಅಲ್ಲಿನ ಜನರು ಏನಂತಾರೆ? ಪವರ್ ಟಿವಿಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದೇವೆ. ಚನ್ನಪಟ್ಟಣ ರಿಸಲ್ಟ್ ಡಿಸಿಎಂ ಡಿಕೆಶಿ ಭವಿಷ್ಯಕ್ಕೆ ನಿರ್ಣಾಯಕ ಆಗಿದೆ. ನಿಖಿಲ್ಗಂತೂ ಒಂದು ಸ್ಥಾನ ಕಲ್ಪಿಸಿಕೊಡ್ಲೇಬೇಕು ಅಂತ ಡಿ ಕುಮಾರಸ್ವಾಮಿ ಅವರಂತೂ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರದೇ ಕ್ಷೇತ್ರ, ಅವರ ಕ್ಷೇತ್ರದಲ್ಲಿ ಮಗನನ್ನ ಗೆಲುವು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ 2 ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ನಿಂತು ಸೋಲನ್ನ ಅನುಭವಿಸಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಈ ಚನ್ನಪಟ್ಟಣ ಕ್ಷೇತ್ರ ನಿರ್ಣಾಯಕವಾಗಿದೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಯಾಕೆಂದ್ರೆ ಬಿಜೆಪಿಯಲ್ಲಿ ಅವರಿಗೆ ಟಿಕೆಟ್ ಸಿಗದಿದ್ದಕ್ಕಾಗಿ ಬಂಡಾಯ ಎದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲೂ ಕೂಡ ಅವರಿಗೆ ಗೆಲುವು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನಿಂದ ನಿಂತಿದ್ದಾರೆ, ಅದು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಬಂಡಾಯ ಎದ್ದು ನಂತರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿಗಾಗಿರಬಹುದು ಅಥವಾ ಸಿಪಿ ಯೋಗೇಶ್ವರ್ಗಾಗಿರಬಹುದು, ಇಬ್ಬರಿಗೂ ಕೂಡ ಈ ಚನ್ನಪಟ್ಟಣ ಕ್ಷೇತ್ರ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಎಂಬ ವಿಶ್ವಾಸದಲ್ಲಿ ಕೂಡ ಇದ್ದಾರೆ. ಈಗ ಇಲೆಕ್ಷನ್ ಹೆಂಗಾಗಬಹುದು ಇಲ್ಲಿ ಚನ್ನಪಟ್ಟಣ? ಕಾಂಗ್ರೆಸ್ ಪತ್ರ. ಕಾಂಗ್ರೆಸ್. ನೀವು ಆಕ್ಚುಲಿ ಯಾಕೆ ಕಾಂಗ್ರೆಸ್ ಬರುತ್ತೆ ಅಂತೀರಿ? ಆಕ್ಚುಲಿ ಹೆಂಗ್ ಕಾಂಗ್ರೆಸ್ ಬಂದ್ರೆ ಅನುಕೂಲನಾ? ಅನುಕೂಲ ಅಂದ್ರೆ ಆಕ್ಚುಲಿ ಯಾವ ಗ್ಯಾರಂಟಿ ವಿಚಾರಕ್ಕೆ ಕಾಂಗ್ರೆಸ್ ಬೆಂಬಲಿಸ್ತೀರಾ ಅಥವಾ ಯಾವ ವಿಚಾರಕ್ಕೆ ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ? ಸಪೋರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯ ಹೆಂಗಸರಿಗೆ 2,000 ದುಡ್ಡು ಹಾಕ್ತಾನೆ, ಎಲ್ಲ ಹೆಂಗಸರಿಗೆ ಆಗ್ತಿರೋದು ಕೂಡ ನಿಮ್ಗೆ ಖುಷಿ ಇದೆ. ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಚನ್ನಪಟ್ಟಣದಲ್ಲಿ? ಆಯ್ತದೆ. ಈಗ ಇಲೆಕ್ಷನ್ ಹೆಂಗಾಗಬಹುದು ಇಲ್ಲಿ ಚನ್ನಪಟ್ಟಣ? ಕಾಂಗ್ರೆಸ್ ಪತ್ರ. ಕಾಂಗ್ರೆಸ್. ನೀವು ಆಕ್ಚುಲಿ ಯಾಕೆ ಕಾಂಗ್ರೆಸ್ ಬರುತ್ತೆ ಅಂತೀರಿ? ಆಕ್ಚುಲಿ ಹೆಂಗ್ ಕಾಂಗ್ರೆಸ್ ಬಂದ್ರೆ ಅನುಕೂಲನಾ? ಅನುಕೂಲ. ಅಂದ್ರೆ ಆಕ್ಚುಲಿ ಯಾವ ಗ್ಯಾರಂಟಿ ವಿಚಾರಕ್ಕೆ ಕಾಂಗ್ರೆಸ್ ಬೆಂಬಲಿಸ್ತೀರಾ ಅಥವಾ ಯಾವ ವಿಚಾರಕ್ಕೆ ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ? ಸಪೋರ್ಟ್ ಮಾಡ್ತಾರೆ. ದೇವೇಗೌಡರು ಅಣೆಕಟ್ಟು ಕಟ್ಕೊಟ್ರು, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಒಂದಿಷ್ಟು ಕೆಲಸ ಮಾಡಿದ್ರು, ಅದೆಲ್ಲ ಮೀರಿ ಯೋಗೇಶ್ವರ್ ಅವ್ರು ಗೆಲ್ತಾರ ಅಂತೀರಾ? ಸರ್, ಸತತವಾಗಿ ಕಾಂಗ್ರೆಸ್ ಅಲ್ಲಿ ನಿಂತಿದ್ದ ಇವರು 4 ಸತಿ 5 ಸತಿ ಗೆದ್ದಿದ್ದಾರೆ. ಇಂಡಿಪೆಂಡೆಂಟ್ ಯೋಗೇಶ್ವರ್ ಅವರು 3 ಸತಿ ಕಾಂಗ್ರೆಸ್ ಅಲ್ಲಿ, 1 ಸತಿ ಇಂಡಿಪೆಂಡೆಂಟ್ ಆಗಿದ್ದಾರೆ.
ಇಲ್ಲಿ ಗೆದ್ದು ಅವರೇ ಎಲ್ಲ ನೀರಾವರಿ ಮಾಡಿ ಮತ್ತು ಕೋರ್ಟು ಮತ್ತು ಬಸ್ ಸ್ಟ್ಯಾಂಡು ಮತ್ತು ಮುಂದೆಗಡೆ ಇದು ಅಂಬೇಡ್ಕರ್ ಭವನ ಒಂದು ಮುಂದೆ ಮತ್ತು ಮುಂದಿದೆ ಅದೊಂದು ಮಾಡಿ ಎಲ್ಲ ನೀಟಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅದರಿಂದ ಜನ ಓಟ್ ಹಾಕಿವ್ರನ್ನ ಗೆಲ್ಲಿಸ್ತಾರೆ. ನನ್ನ ಲೆಕ್ಕಾಚಾರ 15,000 ಓಟಲ್ಲಿ ಗೆದ್ದೇ ಗೆಲ್ತಾರೆ. 10,000 ಲೀಡು. ಹೌದು, ಗೆದ್ದೇ ಗೆಲ್ತಾರೆ. ಆಕ್ಚುಲಿ ಹೋದ ವರ್ಷ 10,000 ಲೀಡಲ್ಲಿ ಸೋತಿದಾರಲ್ಲ. ಹೌದು, ಅದು 13,000 ಲೀಡ್ 13,000ದಲ್ಲಿ ಸೋತಿದ್ದಾರೆ. ಏನು ಕಾರಣ ಅಂದರೆ ಮೇಜರ್ ಕಾರಣ ಬಿಜೆಪಿ ಇದ್ರಿಂದ ಹಿಂದುಳಿದ ವರ್ಗ ಓಟ್ ಹಾಕಿಲ್ಲ, SC/ST ಹಿಂದುಳಿದ ವರ್ಗ ಓಟ್ ಹಾಕಿಲ್ಲ, ಅಲ್ಪಸಂಖ್ಯಾತರು ಓಟ್ ಹಾಕಿಲ್ಲ. ಈ ಸತಿ ಅಲ್ಪಸಂಖ್ಯಾತರು ಓಟಿದೆ, ಮುಸ್ಲಿಮ್ಸ್ ಓಟ್ ಇದೆ, ಮತ್ತು ಒಕ್ಕಲಿಗರು ಓಟಿದೆ. ಒಕ್ಕಲಿಗರು ಸಮ ತಗೊಂಡ್ರು, ಹಿಂದುಳಿದ ವರ್ಗ ಓಟಿಲ್ಲ, ಅವ್ರು ಗೆದ್ದೇ ಗೆಲ್ತಾರೆ. ಸ್ವಾಮಿ ವರ್ಸಸ್ CP ಯೋಗೀಶ್ವರ್ ಅವರು ಯಾರ ಕೈ ಮೇಲಾಗಬಹುದು? ಒಂದು ಕೈ ಈಗಿನ ಪ್ರಕಾರ ಯೋಗೇಶ್ ಮೇಲಾಯ್ತಾರೆ ಚನ್ನಪಟ್ಟಣದಲ್ಲಿ. ಯೋಗೀಶ್ವರ್ ಅವ್ರಿಗೆ ಆಕ್ಚುಲಿ ಯಾಕೆ ಜನ ಜಾಸ್ತಿ ಬೆಂಬಲ ಮಾಡ್ತಾರೆ ಅಂತ ಹೇಳಿ ನೀವು ಅಂದ್ಕೊಂತೀರಿ ಅಂತ? 2 ಬಾರಿ ಸೋತಿದ್ದಾರೆ ಅವರು, ಅದಕ್ಕೋಸ್ಕರ ಬೆಂಬಲಿಸ್ತಾರೆ ಅವ್ರನ್ನ. ಇವಾಗ ಇವರು ನಿಖಿಲ್ ಅವ್ರು 2 ಬಾರಿ ಸೋತಾರೆ. ಅವ್ರಿಗೋಸ್ಕರ ಜನ ಸ್ವಲ್ಪ ಬೆಂಬಲ ಇದೆ ಅವ್ರಿಗೂ. ಹತ್ತಾಗಿ ನಮ್ಮ ಸ್ಥಳೀಕ ಇವರು ಯೋಗೇಶ್ವರು, ಅದಕ್ಕೋಸ್ಕರ ಇಷ್ಟಪಡ್ತಾರೆ ಚನ್ನಪಟ್ಟಣದಲ್ಲಿ. ಹೌದಾ? ಸ್ಥಳೀಕ ಅಲ್ಲ ಅಂತೇಳಿ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು ಅಲ್ವಾ, ನಿಖಿಲ್ ಸ್ಥಳೀಕ ಅಲ್ಲ. ಇದು ವರ್ಕೌಟ್ ಆಗುತ್ತಾ? ಇದು ಅವ್ರು ಸ್ಥಳೀಕರು ಅಲ್ಲ ಅಂತ, ಯಾಕಂದ್ರೆ ಕರ್ನಾಟಕದವ್ರು ನಾವು ಅಲ್ವಾ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸ್ಥಳೀಕ ಅನ್ನೋದು ಪ್ರಶ್ನೆ ಬರಲ್ಲ. ಅಲ್ಲಿ ಏನಪ್ಪ ಅಂದರೆ ಯಾವಾಗಲೂ ಕೈ ಸಿಕ್ಕುವಂಥ ವ್ಯಕ್ತಿ ಯೋಗೇಶ್ ಅವರು. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಉತ್ತಮವಾದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಯುವಕನಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಉತ್ತಮವಾದ ಫಲಿತಾಂಶ 2024 ಇಸ್ವಿಲಿ ನವೆಂಬರ್ 23ನೇ ತಾರೀಕು ಉಪಚುನಾವಣೆ ಫಲಿತಾಂಶ 100ಕ್ಕೆ 100% ನಿಖಿಲಣ್ಣ ಗೆಲ್ತಾರೆ. ಎರಡನೇದು ಏನಪ್ಪ ಅಂದರೆ, ಈ ಕರ್ನಾಟಕದಲ್ಲಿ ಏನಾದ್ರು ಪ್ರಧಾನಿ ಅಂತಾದರೆ ದೇವೇಗೌಡರು ಒಬ್ಬರು ಬಿಟ್ಟರೆ ಬೇರೆ ಯಾರು ಇನ್ನು ಪ್ರಧಾನಿ ಆಗೋಕ್ಕೆ ಸಾಧ್ಯವಿಲ್ಲ. ಅದೊಂದನ್ನು ಈ ಕರ್ನಾಟಕ ಜನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಎರಡನೇದು, ದೇವೇಗೌಡರ ಕುಟುಂಬನ ಒಂದೊಂದು ಪೈಸಾ ಕೊಟ್ಬಿಟ್ಟು ಕೊಂಡ್ಕೋತೀವಿ ಅಂತ ಒಂದು ಅಹಂಕಾರದ ಮಾತಾಡಿದ್ರು ಕಾಂಗ್ರೆಸ್ನವರು. ಎರಡನೇದು, ಕೇವಲವಾಗಿ ಅಳಿಯಕ್ಕೆ ನಿಂತ್ಕೊಂಡ್ರು. ಅದನ್ನು ಮನಸ್ಸಿಗೆ, ಈ ಮತದಾರರ ಮನಸ್ಸಲ್ಲಿ ಅದು ಈ ಸಲ ನಿಖಿಲ್ ಅಣ್ಣನ ಗೆಲ್ಲಿಸ್ಬೇಕು ಅಂತ ಅದೊಂದು ಮನಸ್ಸಿಗೆ ನಾಟ್ಕೊಂಡಿದೆ. ಅದರಿಂದ ನಿಖಿಲ್ ಅಣ್ಣನ ಚುನಾವಣೆ ಪರಿಶ್ರಮ 2023 ಈ ತಿಂಗಳು ಏನು 11ನೇ ತಿಂಗಳು 23ಕ್ಕೆ ನಿಖಿಲ್ ಅಣ್ಣಂದು ಹೊರಬೀಳುತ್ತೆ. ಗೆಲುವು ಖಚಿತ ಸರ್. ಒಂದು ಕಾರ್ಯಕ್ರಮಗಳು, ಅವ್ರ ತಾತ ಮಾಡಿರೋ ಒಂದು ಕಾರ್ಯಕ್ರಮಗಳು, ಆ ಒಂದು ಹೆಸರು ಇದೆ. ಮತ್ತು ನಿಖಿಲ್ ಒಳ್ಳೆ ಸ್ವಭಾವದ ವ್ಯಕ್ತಿ. ಈ ಮುಂದೆ ಯುವ ರಾಜಕಾರಣ, ನಮ್ಗೆ ಉತ್ತಮವಾಗಿ ರಾಜಕಾರಣ ಮಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯಕ್ಕೆ ಅವಶ್ಯಕತೆ ಇದೆ. ಅದರಿಂದ ಇವತ್ತು ಯುವಕ ಮಿತ್ರರು ಜಾಸ್ತಿ ಹಾಗೂ ಮಹಿಳೆಯರು ಸಹ ಈ ಸಾರಿ ನಿಖಿಲ್ ಅವ್ರ ಪರವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಟ್ರೆಂಡ್ ಯಾವ ರೀತಿಯಾಗಿ ಆಗಿರ್ಬೋದು ಅನ್ಸುತ್ತೆ ನಿಮ್ಗೆ? ಯಾರು ಗೆಲ್ಬೋದು ಅನ್ಸುತ್ತೆ ಸರ್? ಇವಾಗ ಪಕ್ಷ ಅಂತಂತಂದ್ರೆ ಇವಾಗ ಅವ್ರವ್ರ ಪಕ್ಷದ ಪರ ಅವ್ರು ಮಾತಾಡ್ತವ್ರೆ. ಅಂದರೆ ಯಾವ ಪಕ್ಷ ಅಂದರೆ ಇವಾಗ ಕಾಂಗ್ರೆಸ್ ಥರ ನಾವೇ ಗೆಲ್ತೀವಿ ಅಂತಾರೆ. ಅದೇ ಥರ ನಮಗೂ ಒಪ್ಪಿದೆ, JDS ನಾವು ಗೆಲ್ತೀವಿ ಅಂತ. ಗೆಲ್ತೀವಿ. ಫ್ಯಾಕ್ಟ್ರಿಗಳು ಯಾಕಂದರೆ ಜಸ್ಟ್ ಗೆಲ್ತೀವಿ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಯಾವ್ದು ವರ್ಕ್ ಆಗ್ಬೋದು ಅಂತ ಸರ್? ಫ್ಯಾಕ್ಟ್ರಿ ಅಂತಂತಂದರೆ ಆಗ್ಲಿಂದ ಇವರು ಅಂದರೆ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದವ್ರು ಇಲ್ಲಿ. ಹಂಗಾಗಿ ಇವಾಗ ಬಂದು ಇವಾಗ ಏನೇನೋ ಮಾತುಗಳು ಅಂದರೆ ಇವಾಗ ಏನೇನೋ ಮಾತಾಡ್ತಿದ್ದಾರೆ ಕಾಂಗ್ರೆಸ್ನವರು ನಾಯಕರುಗಳು. ಹಂಗಾಗಿ ವರ್ಕೌಟ್ ಆಗುತ್ತೆ. ಏನಿಲ್ಲ, ಸಿಂಗಲ್ ಮ್ಯಾಚ್ ಇದು, ಒನ್ ಸೈಡ್ ಮ್ಯಾಚು. ಇವತ್ತಿಗೆ ಕ್ಯಾಲಿಕೇಶನ್ ಮಾಡಿದ್ರೆ ಕಾಂಗ್ರೆಸ್ ಅವರು ಅದೇ ಹೇಳ್ತಾರೆ. ಏನಂತ? ಈಗ ಒನ್ ಸೈಡ್ ಮ್ಯಾಚ್, ನಾವು ಎಲ್ಲ ಕಡೆ ನಾವು ಗೆದ್ದೇ ಬಿಟ್ಟು ತಗೊಳ್ಳಿ ನೀವೇ ಬೇಕಾದ್ರೆ. ಇನ್ನೂ 2 ಅವರ್ಸ್ ತಗೊಳ್ಳಿ. ಇವತ್ತು ಚುನಾವಣೆ ಮುಗ್ದಿದೆ, ಇನ್ನೂ 1 ಅವರ್ ಮುಗಿಯುತ್ತೆ. ಸಮೀಕ್ಷೆ ತಗೊಳ್ಳಿ, ಯಾವ ರೀತಿ ಇದೆ, ಹೆಂಗಾಗಿದೆ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ ಚುನಾವಣಾಧಿಕಾರಿಗಳಿಗೆ ಗೊತ್ತಾಗುತ್ತೆ. ಸಮೀಕ್ಷೆ ತಗೊಳ್ಳಿ, 100ಕ್ಕೆ 100 ಭಾಗ ಗೆಲ್. ಸೊ ನೀವು ಕೂಡ ಗಮನಿಸ್ತಾ ಇದ್ರಿ, ಸಾರ್ವಜನಿಕರು ಕೆಲವೊಂದಿಷ್ಟು ಮಂದಿ ಏನು ಹೇಳ್ತಾ ಇದ್ರು ಅಂತಂದರೆ BJP ಇಲ್ಲಿ ಗೆಲುವನ್ನು ಸಾಧಿಸುತ್ತೆ. ಮತ್ತೊಂದು ಇಷ್ಟು ಜನರು ಏನು ಹೇಳ್ತಾ ಇದ್ರು ಅಂದರೆ ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸುತ್ತೆ. ಯಾಕೆಂತಂದರೆ ಗ್ಯಾರಂಟಿಗಳು ಕೂಡ ಇಲ್ಲಿ ವರ್ಕ್ ಆಗೋ ಚಾನ್ಸಸ್ ಇದೆ. ಆದರೆ ಕಾಂಗ್ರೆಸ್ನ ಏನು ಹಗರಣಗಳಿದ್ದಾವೆ, ಸಾಲು ಹಗರಣಗಳು ಈಗ ಒಂದೊಂದಾಗಿಯೇ ಹೊರಬೀಳ್ತಾ ಇದೆ. ಹಗರಣಗಳಿಂದಲೂ ಕೂಡ ಭಾರಿ ಹೊಡೆತ ಬಿದ್ದಿದೆ ಕಾಂಗ್ರೆಸ್ಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಸಾರ್ವಜನಿಕರು ಕೂಡ ಕೆಲವೊಂದಿಷ್ಟು ಮಂದಿ ಅದನ್ನೇ ಹೇಳ್ತಾ ಇದ್ರು, ಸಾಕಷ್ಟು ಹಗರಣಗಳಿದ್ದಾವೆ, ಹಾಗಾಗಿ ನಾವು ಈ ಬಾರಿ BJPಗೆ ಮತ ಹಾಕ್ತೀವಿ ಅಂತ ಕೂಡ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇದ್ರು.